ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, PUC ಸೆಕೆಂಡ್ ಇಯರ್ ಅಲ್ಲಿ ಕರ್ನಾಟಕ CET ದಲ್ಲಿ ಕೃಷಿ ಕೋಟಾದ ಬಗ್ಗೆ ಯಾರ್ಯಾರು ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ರ ಅದು ಆನ್ಲೈನ್ ಮೂಲಕ ಒಂದು ದಾಖಲೆಗಳು ಪರಿಶೀಲನೆ ಕುರಿತು ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಮೊಟ್ಟ ಮೊದಲೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರೆಯಬೇಡಿ. ಸೊ ಫ್ರೆಂಡ್ಸ್, ಈಗಾಗಲೇ ಒಂದು ಅಧಿಸೂಚನೆಯನ್ನು 10 ಏಪ್ರಿಲ್ 2026 ಒಂದು ಅಧಿಸೂಚನೆ ಹೊರಡಿಸಲಾಗಿತ್ತು. ಅದ್ರಾಗ ಏನಿದೆ ವಿಷಯ ನೋಡ್ಬೇಕಾದ್ರೆ, ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಒಂದು ವಿಶ್ವವಿದ್ಯಾಲಯಗಳ 2026-27ನೇ ಸ್ನಾತಕ ಪದವಿಗಳ ಪ್ರವೇಶಾತಿಗೆ ಪೂರಕವಾಗಿ ನಡೆಸುವ ಕೃಷಿಕರ ಕೋಟದ KEA ಮೂಲಕ ಆನ್ಲೈನ್ ಅರ್ಜಿಯ ಸಲ್ಲಿಕೆ ಮತ್ತು ದಾಖಲೆ ಪರಿಶೀಲನೆ ಕುರಿತು ಒಂದು ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅಂದ್ರೆ ಆನ್ಲೈನ್ ಮೂಲಕ ಒಂದು KEA ವೆಬ್ಸೈಟ್ ಮೂಲಕ ಒಂದು ಎಲ್ಲೊಂದು ಕೃಷಿ ಯಾರ್ಯಾರು ಕೋಟಾವನ್ನು ತೆಗೆದುಕೊಂಡಿದ್ದೀರ ಪ್ರತಿಯೊಬ್ಬರ ಒಂದು ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧದಂತೆ ಒಂದು ದಾಖಲೆಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದು ಯಾವ್ಯಾವ ದಾಖಲೆಗಳು ಇದೆ, ಯಾವ ಲಾಸ್ಟ್ ಡೇಟ್ ಇದೆ, ಅದರ ಬಗ್ಗೆ ನೋಡೋಣ. ಆನ್ಲೈನ್ ಪರಿಶೀಲನೆಗಾಗಿ ಮೂಲ ದಾಖಲೆಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳು ಯಾವ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕಂದ್ರೆ KEA.karnataka.nic.in ಅಂತ ಇದೆ. ಒಂದು ವೆಬ್ಸೈಟ್ ಮೂಲಕ ಇಲ್ಲಿಂದ ನೀವು ಅಪ್ಲೋಡ್ ಮಾಡಬಹುದು. ಸೊ ಅದಕ್ಕೆ ಸಂಬಂಧ ಬೇಕಾದಂತಹ ದಾಖಲೆಗಳು ಏನೇನ್ ಬೇಕಂದ್ರೆ, ಮೊದಲನೇದಾಗಿ ವ್ಯವಸಾಯಗಾರರ ಅಥವಾ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರದ ಆಡಿ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರ ಹೆಸರಲ್ಲಿ ಏನಾದ್ರು ಕೃಷಿ ಜಮೀನು ಹೊಂದಿದ್ದಲ್ಲಿ ಅಂತವರು ಆ ಒಂದು ಕೃಷಿ ಪ್ರಮಾಣ ಪತ್ರನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕಂದಾಯ ಇಲಾಖೆಯಿಂದ ಒಂದು ಆಡಿ ಸಂಖ್ಯೆ ಇದ್ದಂತ ಒಂದು ಸರ್ಟಿಫಿಕೇಟ್ ಬರುತ್ತೆ. ಆ ಒಂದು ಸರ್ಟಿಫಿಕೇಟ್ ಅನ್ನು ಪಡೆದುಕೋಬೇಕಾಗುತ್ತೆ. ಅದು ಕೂಡ ಇಲ್ಲಿ ಒಂದು ಆನ್ಲೈನ್ ಮೂಲಕ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಎರಡನೇದಾಗಿ ಅವಿಭಾಜ್ಯ ಕುಟುಂಬವಾದಲ್ಲಿ ಪೂರಕವಾಗಿ ವಂಶವೃಕ್ಷ ಪ್ರಮಾಣ ಪತ್ರ ಕೃಷಿಕರ ಕೋಟಾದಲ್ಲಿ ಅರ್ಜಿಯನ್ನು ಪರಿಗಣಿಸಲು ಕಡ್ಡಾಯವಾಗಿ ಆಡಿ ಸಂಖ್ಯೆ ಬೇಕಾಗುತ್ತೆ. ಅಂದ್ರೆ ಒಂದು ವಂಶಾವಳಿ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ. ಅಂದ್ರೆ ಅವಿಭಾಜ್ಯ ಕುಟುಂಬವಾದಲ್ಲಿ ಅಂದ್ರೆ ನಿಮ್ ತಂದೆ ತಾಯಿ ಹೆಸರಲ್ಲಿ ಇದ್ರೆ ವಂಶವೃಕ್ಷ ಪ್ರಮಾಣ ಪತ್ರ ಬೇಕಾಗೋದಿಲ್ಲ. ನಿಮ್ಮ ಅಜ್ಜಿ ತಾತನ ಹೆಸರಲ್ಲಿ ಏನಾದರೂ ಜಮೀನ್ ಇದ್ರೆ ಅವರಿಗೆ ವಂಶಾವಳಿ ಪ್ರಮಾಣ ಪತ್ರ ಅಥವಾ ವಂಶವೃಕ್ಷ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಅಫಿಡೇವಿಟ್ 1 ಅಂತ ಇದೆ. ಇದರಲ್ಲಿ ಕೇವಲ ಕೃಷಿ ಒಂದೇ ಆದಾಯ ಹೊಂದಿದಲ್ಲಿ ಮಾತ್ರ ಒಂದು ಅಫಿಡೇವಿಟ್ 1 ಅಂತ ಒಂದು ಕೋರ್ಟ್ ಅಫಿಡೇವಿಟ್ ಮಾಡಿಸ್ಕೋಬೇಕು. ಅದರ ಜೊತೆಗೆ ಆದಾಯ ಪ್ರಮಾಣ ಪತ್ರದೊಂದಿಗೆ ಅಭ್ಯರ್ಥಿ ಅಥವಾ ಪೋಷಕರ ಹೆಸರಲ್ಲಿ ಕೃಷಿ ಒಂದೇ ಆದಾಯ ಇದೆ ಅಂತ ಒಂದು ಸ್ವಯಂ ಘೋಷಣೆ ಒಂದು ಅಫಿಡೇವಿಟ್ ಅನ್ನು ಮಾಡಿಸ್ಕೊಂಡ್ ಬರ್ಬೇಕಾಗುತ್ತೆ. ಅದಕ್ಕೆ ಒಂದು ಸ್ಟ್ಯಾಂಪ್ ಕೂಡ ತಗೋಬೇಕು. 100 ರೂಪಾಯಿ ಸ್ಟ್ಯಾಂಪ್ ಅಲ್ಲಿ ನೀವು ಬರೆದುಕೊಳ್ಬೇಕಾಗುತ್ತೆ. 100 ರೂಪಾಯಿ ಸ್ಟ್ಯಾಂಪ್ ಅಲ್ಲಿ ಫಸ್ಟ್ ಪಾರ್ಟಿ ಬಂದು ಅರ್ಜಿದಾರ ಯಾರಿರ್ತಾರೆ ಅರ್ಜಿದಾರ ಇರಬೇಕು. ಎರಡನೇದಾಗಿ ಸೆಕೆಂಡ್ ಪಾರ್ಟಿ ನೀವು ಯಾವ ಒಂದು ಅಗ್ರಿಕಲ್ಚರ್ ಒಂದು ಎಕ್ಸಾಮ್ ಸೆಂಟರ್ ಚೂಸ್ ಮಾಡಿದ್ರ ಒಂದು ಎಕ್ಸಾಮ್ ಸೆಂಟರ್ ನ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ನ ಹೆಸರು ಇಲ್ಲಿ ನೋಂದಾಯಿತ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ 4ನೇದಾಗಿ ವೇತನ ದೃಢೀಕರಣ ಪ್ರಮಾಣ ಪತ್ರ. ಏನಾದ್ರೂ ಬೇರೆ ಕಡೆ ಎಲ್ಲಾದ್ರೂ ತಂದೆ ಅಥವಾ ತಾಯಿ ಯಾರಾದ್ರೂ ನೌಕರಿಯಲ್ಲಿದ್ರೆ ಅಂತವ್ರು ವೇತನ ದೃಢೀಕರಣ ಪ್ರಮಾಣ ಪತ್ರದ ಒಂದು ಅಫಿಡೇವಿಟ್ ಅನ್ನು ಲಗತ್ತಿಸಬೇಕಾಗುತ್ತೆ. ಹಾಗೂ ನಿಮ್ಮ ಒಂದು ಸ್ಯಾಲರಿ ಸ್ಲಿಪ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 5ನೇದಾಗಿ ಖಾಸಗಿ ವೃತ್ತಿಯಿಂದ ಆದಾಯದ ಪ್ರಮಾಣ ಪತ್ರ. ಅಂದ್ರೆ ತಂದೆ ತಾಯಿಯರಿಗೆ ಸ್ವಂತ ವ್ಯವಹಾರವಿಲ್ಲದಲ್ಲಿ ಅಂತವರು ಇವು ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಅಫಿಡೇವಿಟ್ 2 ಅಲ್ಲಿ ಆದಾಯ ಪ್ರಮಾಣ ಪತ್ರದೊಂದಿಗೆ ಕೃಷಿಯ ಜೊತೆಗೆ ವೇತನ ಅಥವಾ ಖಾಸಗಿ ವ್ಯವಹಾರ ಆಗ್ಲಿ ಪಿಂಚಣಿ ಇತರೆ ಆದಾಯ ಹೊಂದಿದಲ್ಲಿ ಮಾತ್ರ. ಅಂದ್ರೆ ಕೃಷಿ ಅದ್ರ ಜೊತೆ ಕೃಷಿ ಕಡೆಯಿಂದ ಏನಾದ್ರೂ ಆದಾಯ ಬರ್ತಾ ಇದ್ರಿ ಅದ್ರ ಜೊತೆಗೆ ಎಲ್ಲಾದ್ರೂ ನೌಕರಿ ಮಾಡೋದಾಗ್ಲಿ ಅಥವಾ ಖಾಸಗಿ ವ್ಯವಹಾರ ಏನಾದ್ರು ಇದ್ರೆ ಏನಾದ್ರು ಬಿಸ್ನೆಸ್ ಇದ್ದಲ್ಲಿ ಅಂತವ್ರು ಅಫಿಡೇವಿಟ್ 2 ಅಲ್ಲಿ ಇಲ್ಲಿ ಆದಾಯ ನಮ್ಮ ಮೂಲ ಆದಾಯ ಕೃಷಿ ಮತ್ತು ಪ್ರಧಾನ ಎಲ್ಲಾ ಆದಾಯಗಳಿಗಿಂತ ಹೆಚ್ಚು ಆದಾಯ ಹೊಂದಿರುವುದಾಗಿ ಅಭ್ಯರ್ಥಿ ಅಥವಾ ಪೋಷಕರು ಸ್ವಯಂ ಘೋಷಣೆ ಒಂದು ಕಡ್ಡಾಯವಾಗಿ ಒಂದು ಕೋರ್ಟ್ ಅಫಿಡೇವಿಟ್ ಲಗತ್ತಿಸಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಸೂಚನೆ ಏನು ಇದೆ ಅಂತಂದ್ರೆ, ಆದಾಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಮತ್ತು ಅಫಿಡೇವಿಟ್ ನಲ್ಲಿ ಘೋಷಿಸಿರುವ ಆದಾಯ ಒಂದೇ ಆಗಿರಬೇಕು. ಕೆಲವು ಬೇರೆ ಏನ್ ಮಾಡ್ತಾರೆ, ಅಫಿಡೇವಿಟ್ ಅಲ್ಲಿ ಕಾಸ್ಟಿಂಗ್ ಇಲ್ಲಿದ್ದಂತ ಒಂದು ಇನ್ಕಮ್ ಅನ್ನು ಬೇರೆ ಬೇರೆ ಆಗಿ ಟೈಪ್ ಮಾಡಿದ್ರೆ ಅದು ಕೂಡ ಪರಿಗಣಿಸಲಾಗುವುದಿಲ್ಲ. ಅದಕ್ಕೆ ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟಿದೆ ಅದೇ ಅಷ್ಟೇ ಅಫಿಡೇವಿಟ್ ಅಲ್ಲಿ ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮೇಲಿನ ಎಲ್ಲ ದಾಖಲೆಗಳು ಏಪ್ರಿಲ್ 2025 ಮಾರ್ಚ್ 26, 2026 ಮಾನ್ಯವಾಗಿರ್ಬೇಕಂದ್ರೆ ರೀಸೆಂಟ್ ಆಗಿ ಏನಾದ್ರು ಕಾಸ್ಟ್ ಸರ್ಟಿಫಿಕೇಟ್ ನ 5 ವರ್ಷ ಪೂರ್ಣಗೊಂಡಿದ್ರೆ ಮಾರ್ಚ್ 26 ಒಳಗಾಗಿ ಅಲ್ಲಿವರೆಗೂ ಇಲ್ಲಿ ಚಾಲ್ತಿಯಲ್ಲಿ ಇರಬೇಕು ಅಂತ ಮಾತ್ರ ಇಲ್ಲ ಅರ್ಜಿನ ಸಲ್ಲಿಕೆ ಮಾಡಬೇಕು. ಅಫಿಡೇವಿಟ್ ನ ಮೊತ್ತ 100 ರೂಪಾಯಿಗಳು ಇರುತ್ತೆ. 100 ರೂಪಾಯಿ ಸ್ಟ್ಯಾಂಪ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಗೆ ಸಲ್ಲಿಸಬೇಕಾದ ಶುಲ್ಕ ನೋಡ್ಬೇಕಾದ್ರೆ, ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಪರಿಶೀಲನೆಗೆ ಸಲ್ಲಿಸಬೇಕಾದ 1200 ರೂಪಾಯಿ ಸಾಮಾನ್ಯ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ ₹600
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತೆ. ಆನ್ಲೈನ್ ದಾಖಲೆಗಳಿಗೆ ಪರಿಶೀಲನೆ ಪ್ರಕ್ರಿಯೆಯ ವೇಳಾಪಟ್ಟಿ ನೋಡ್ಬೇಕಾದ್ರೆ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು ದಿನಾಂಕ 11/4/2026 ಪ್ರಾರಂಭವಾಗಿರುತ್ತೆ ಹಾಗೂ ದಿನಾಂಕ 21/4/2026 ಕೊನೆ ದಿನಾಂಕವಾಗಿರುತ್ತೆ. ಅದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ನಿಮ್ಮ ದಾಖಲೆಗಳು ಎಲ್ಲ ರೆಡಿ ಮಾಡಿಕೊಂಡು ದಾಖಲೆಗಳು ಇಲ್ಲಿ ಆನ್ಲೈನ್ ಮೂಲಕ KEA ಒಂದು ವೆಬ್ಸೈಟ್ ಮೂಲಕ ಇಲ್ಲಿಂದ ದಾಖಲೆಗಳು ಏನ್ ಮಾಡಬೇಕು, ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಎರಡನೇದಾಗಿ ಇದರಲ್ಲಿ ನೋಡ್ಬೇಕಾದ್ರೆ ಆನ್ಲೈನ್ ನಲ್ಲಿ ದಾಖಲಾತಿಗಳ ಪರಿಶೀಲನೆ ಮತ್ತು ಕೃಷಿ ಕೋಟಾದಡಿ ಪ್ರಾಯೋಗಿಕ ಪರೀಕ್ಷೆ ಅಂದ್ರೆ ಯಾವ ಪರೀಕ್ಷೆಗೆ ಯಾವಾಗಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ನೋಡ್ಬೇಕಾದ್ರೆ 15/4/2026 23/4/2026 ಒಳಗಾಗಿ ನಿಮ್ಮ ದಾಖಲಾತಿಗಳು ಏನೇನು ಹಾಕಿದ್ರ ಎಲ್ಲ ಸಬ್ಮಿಟ್ ಮಾಡಿದ್ರ ಪ್ರತಿಯೊಂದು ದಾಖಲಾತಿಗಳು ವೆರಿಫಿಕೇಶನ್ ಮಾಡುತ್ತಾರೆ. ನಂತರ ಪ್ರಾಯೋಗಿಕ ಪರೀಕ್ಷೆ ಅಭ್ಯರ್ಥಿಗಳ ಅಂತ್ಯಪಟ್ಟಿಯನ್ನು 25/4/2026 ಪ್ರಕಟಿಸಲಾಗುತ್ತೆ. ಅಂದ್ರೆ ಯಾರು ಅರ್ಹರು ಇದ್ದಾರೆ ಅಂತವರಿಗೆ 25/4/2026 ಪ್ರಕಟಣೆ ಮಾಡ್ಕೊಳ್ತಾರೆ. ಸೊ ಅದೇ ರೀತಿಯಾಗಿ ನಾಲ್ಕನೇದಾಗಿ ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಅಂದ್ರೆ KEA ವತಿಯಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಗೋಸ್ಕರ 26/ಏಪ್ರಿಲ್/2026 ಹಾಗೂ 29/4/2026 ಒಳಗಾಗಿ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಒಂದು ಅವಕಾಶನ ಕಲ್ಪಿಸಿಕೊಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಯಾರ್ಯಾರು ಇನ್ನವರೆಗೂ ಕೃಷಿ ಕೋಟೆ ಬಗ್ಗೆ ಯಾರ್ಯಾರು ಮಾಹಿತಿನ ಪಡೆದುಕೊಂಡಿಲ್ಲ, ಯಾರು ಕೃಷಿ ಕೋಟೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರ ಪ್ರತಿಯೊಬ್ಬರು ಈ ಒಂದು ಕೃಷಿಗೆ ಯಾರ್ಯಾರು ಅಗ್ರಿಕಲ್ಚರ್ ಯಾರ್ಯಾರು ತಗೊಂಡಿದ್ರ ಪ್ರತಿಯೊಬ್ಬರು ಒಂದು ದಾಖಲೆಗಳು ಅಪ್ಲೋಡ್ ಮಾಡಿ ಮತ್ತೆ ಆನ್ಲೈನ್ ಮೂಲಕ ಪಾವತಿ ಮಾಡಿದ್ರೆ ನಂತರ ನಿಮಗೆ ಇಲ್ಲಿ ಪರಿಗಣಿಸಲಾಗುತ್ತೆ. ಸೊ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ವಿಡಿಯೋ ಹಾಕ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.